ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಗಿಲ್ಲಿನೇ ನಮಗೆ ಇಷ್ಟ ಅಂತ ನಾವು ಹೇಳ್ತೀವಿ. ಗಿಲ್ಲಿ ಅವನ್ ಎಂಟರ್ಟೈನಿಂಗ್ ಮತ್ತೆ ಒಂದು ಮೈಂಡ್ ಗೇಮ್ ಆಡ್ತಾನೆ. ಕಾವೇರು ಇವರು ಲಾಸ್ಟ್ ಟೈಮ್ ಸ್ವಲ್ಪ ಜಗಳ ಆಡಿದಾಗ ನಮಗೂ ಸ್ವಲ್ಪ ಎಲ್ಲ ಬೇಜಾರಾಯ್ತು. ಅಶ್ವಿನಿ ಬರೀ ಜಗಳ ಆಡೋದೇ ಇರುತ್ತಲ್ಲ. ಗಿಲ್ಲಿ ಕಾವ್ಯ ಅಂದ್ರೆ Friendship friendship ಅನ್ಸುತ್ತಾ? ಚೆನ್ನಾಗಿದೆ. ಒಂದೊಂದ್ಸಲ ಹೇಳ್ತಾಳಲ್ಲ ನಿಮ್ ಕಂಡ್ರೆ ಇಷ್ಟ ನಮ್ಗೆ ಅಂತ ಇರ್ಬೋದು. ರಕ್ಷಿತ್ ಆಗಿರ್ಬೋದು ಅನ್ಸುತ್ತೆ, ಗಿಲ್ಲಿಗಿಲ್ಲ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಗಿಲ್ಲಿನೇ ನಮಗೆ ಇಷ್ಟ ಅಂತ ನಾವು ಹೇಳ್ತೀವಿ. ಯಾಕೆ ಇಷ್ಟ ಸರ್? ಗಿಲ್ಲಿ ಯಾಕಂದ್ರೆ ಅವನು ಅವತ್ತಿಂದನೂ ಎಲ್ಲ ಜನರಲ್ಲಿ ಮನಸ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಭಾವನೆ ನಡ್ಕೊಳ್ಳೋದ್ರಲ್ಲಿ, ಸ್ವಲ್ಪ ಕಾಮಿಡಿ ಮಾಡೋದ್ರಲ್ಲಿ. ಕಾಮಿಡಿ ಇಷ್ಟನಾ? ಕಾಮಿಡಿ ಅದು ಬೇರೆಯವ್ರಿಗೆ ಇರಿಟೇಟ್ ಅಂತ ಅನ್ಸುತ್ತೆ, ಇಲ್ಲ ನಾವು ಅನ್ಸಲ್ವಾ? ತುಂಬಾ ಖುಷಿ ಆಗುತ್ತಾ ನಿಮ್ಗೆ? ಅವ್ನು ಮಾಡೋದ್ರಿಂದ ನಗ್ಸೋದ್ರಿಂದ ಖುಷಿ ಆಗ್ತೈತೆ ಎಲ್ಲರಿಗೂ ಜನಕ್ಕೆ. ಹಂಗಿದ್ದಾಗ ಯಾರಿಗೆ ತಾನೇ ಬೇಜಾರಾಗುತ್ತೆ? ಬೇಜಾರು ಇರೋದ್ರೆ ಖುಷಿ ಆಗುತ್ತೆ. ಬರ್ಸ ಅವ್ರ ಮೂಡ್ನೇ ಚೇಂಜ್ ಮಾಡೋ ಥರ ಅವ್ನು ಮಾಡೋ ಒಂದು ಇದು ಆ್ಯಕ್ಟಿಂಗ್ ಆಗಲಿ, ಒಂದು ಇದಾಗಲಿ, ಅವ್ನು ಮಾಡೋ ಒಂದು ಇದಕ್ಕೆ ಆಗಲಿ, ಮಿಮಿಕ್ರಿನಾಗಲಿ, ಏನೇ ಆಗಲಿ ಜನಕ್ಕೆ ಒಂದು ಇದಾಗುತ್ತೆ. ಕಳೆದ ಸೀಸನ್ಗಿಂತ ಈ ಸೀಸನ್ ಇಷ್ಟನಾ? ಕಳಪೆ ಅಂತ ಅನ್ಸುತ್ತಾ ಅಥವಾ ಚೆನ್ನಾಗಿದೆ ನೋಡೋದಕ್ಕೆ? ಪರವಾಗಿಲ್ಲ, ಈಗ ಚೆನ್ನಾಗಿದೆ. ಬಟ್ ನಮಗೆ ಜೊತೆಗೆ ಅವರು ಇನ್ನೊಬ್ರು ಮೇಡಮ್ ಸ್ವಲ್ಪ ರಾಂಗಾಗಿ ಮಾತಾಡ್ತಾರೆ. ಇನ್ನೊಬ್ರು ಮೇಡಮ್ ನಾವು ನೋಡಿ ಇದರಲ್ಲಿ ಅಶ್ವಿನಿನಾ? ಅಶ್ವಿನಿ ಮೇಡಮ್ ಅವರು. ಕಾವೇರು ಇವರು ಲಾಸ್ಟ್ ಟೈಮ್ ಸ್ವಲ್ಪ ಜಗಳ ಆಡಿದಾಗ ನಮಗೂ ಸ್ವಲ್ಪ ಎಲ್ಲ ಬೇಜಾರಾಯಿತು. ಮೊನ್ನೆ ರಾತ್ರಿನೂ ಅದೇ ಜಗಳ ಆಡ್ತಿದ್ರು. ಅಂದರೆ ನೀವು ಹೆಲ್ಮೆಟ್ ಮಾಡೋ ಇದರಲ್ಲಿ ಮಾತಾಡೋ ಇದರಲ್ಲಿ ಸ್ವಲ್ಪ ಎಲ್ಲ ಬೇಜಾರಾಯಿತು. ಆಯಿತು, ನೀನು ಇಷ್ಟ ಆದರೆ ನೀನೇ ಹೆಲ್ಮೆಟ್ ಮಾಡು ಅಂತಾನೆ ಏನೆಲ್ಲ ಮಾತಾಡ್ತಿದ್ರು. ಅದೇ ನಮಗೂ ಬೇಜಾರಾಯಿತು. ರಕ್ಷಿತಾ ಮತ್ತೆ ಗಿಲ್ಲಿ ಬಗ್ಗೆ ಏನ್ ಅನ್ಸುತ್ತೆ ಸರ್? ಇಲ್ಲ ಆ ಥರ ಏನಿಲ್ಲ. ಅವ್ರವ್ರ ಕೆಲಸ ಇದರಲ್ಲೇ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರು ಮುಂದುವರಿಸ್ತಾ ಇದ್ದಾರೆ, ಏನು ಅಂತ ಇದ್ರಿಲ್ಲ. ಸ್ವಲ್ಪ ಇವರೇ ಜಗಳ ಮಾಡೋ ಥರ ಮೂಮೆಂಟಲ್ಲಿದ್ದರು ಅಷ್ಟೇ. ಅದು ಬಂದುಬಿಟ್ರೆ ಬೇರೆ ಏನಿಲ್ಲ. ಫಸ್ಟ್ ಸೆಕೆಂಡ್ ನಮಗೆ ಅನಿಸ್ದಾಗೆ ಗಿಲ್ಲಿನೇ ಫಸ್ಟ್ ಬರ್ಬೋದು. ಸೆಕೆಂಡು ಅಶ್ವಿನಿ ಅವರು ಇದು ಅಶ್ವಿನಿ, ಇಲ್ಲಾಂದರೆ ಇವ್ರು ಬರ್ಬೋದು. ಕಾವ್ಯ ಇಲ್ಲ, ಸ್ವಲ್ಪ ಕನ್ನಡ ಬರಲ್ವಲ್ಲ. ರಕ್ಷಿತಾ ಫಸ್ಟ್ ಗಿಲ್ಲಿ ಮತ್ತೆ ಸೆಕೆಂಡ್ ರಕ್ಷಿತಾ ಬರ್ಬೋದು ಅಂತ ಕಾಣಿದ್ವಿ. ಮತ್ತೆ ಟಾಪ್ 5 ಯಾರ್ಯಾರು ಇರ್ತಾರೆ? ಈಗ ಹೋಗಿದ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದು ಯಾರು? ನಾವು ಮಿಸ್ ಮಾಡ್ಕೊಂಡ್ರಿ ಸರ್, ಇವಾಗ ಹೋಗ್ಬಾರ್ದಿತ್ತು ಬಿಗ್ ಬಾಸ್ ಇಂದ ಅವರು ಅಂತ ಹೇಳಿದ್ರೆ ಹೇಳೋದಾಗಿದ್ರೆ? ನನಗೆ ಅವ್ರ ಹೆಸರು ಜ್ಞಾಪನ ಬರ್ತಾ ಇಲ್ಲ. ಬಟ್ ಅವರು ಹೋಗಿದ್ದೆ ನಮಗೂ ಬೇಜಾರಾಯಿತು. ಅವ್ರು ಇದ್ದಿರೋ ಸೊರಾಗ್ತಿತ್ತು. ಬಟ್ ಅವ್ರು ಯಾಕೆ ಎಲಿಮಿಟ್ ಆದ್ರು ಅಂತ ಗೊತ್ತಿಲ್ಲ. ಡೈಲಿ ನೋಡ್ತಾ ಇದ್ದೀವಿ, ಬಟ್ ಅವ್ರು ಎಲಿಮಿಟ್ ಆಗಿದೆ ಅಂತ ಹೆಂಗಂತ ಗೊತ್ತಾಗಲಿಲ್ಲ ಅಷ್ಟೇ. ಓಟು ಇದ್ರ ಮೇಲೆ ಅವರು ಇದಾಗ್ತಾರೆ ಅಷ್ಟೇ. ಅದ್ರ ಬಿಟ್ಟರೆ ಬೇರೆ ಏನು ನೀವು ವೋಟ್ ಮಾಡ್ತೀರಾ? ಆದ್ಮೇಲೆ ಗಿಲ್ಲಿಗೆ ವೋಟ್ ಮಾಡ್ತೀರಾ? ಗಿಲ್ಲಿಗೆ ಔಟ್ ಮಾಡೋದು. ಗಿಲ್ಲಿ ಅವನ್ ಎಂಟರ್ಟೈನಿಂಗ್ ಮತ್ತೆ ಒಂದು ಮೈಂಡ್ ಗೇಮ್ ಆಡ್ತಾನೆ. ಮೈಂಡ್ ಗೇಮ್ ಆಡ್ತಿದ್ದಾರೆ ಅಂತ ಅನಿಸ್ತಿದ್ಯಾ? ಮೈಂಡ್ ಗೇಮ್ ಆಡ್ತಾನೆ. ಅವ್ರ ಕಾಮಿಡಿ ಎಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿದೆ, ಎಂಟರ್ಟೈನಿಂಗ್. ಎಲ್ಲ ಮನೆಯಲ್ಲಿರೋ ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಒಳಗಡೆ ಇರೋರಿಗೆ ಇರಿಟೇಟ್ ಆಗ್ಬೋದು. ಖುಷಿ ಆಗ್ತಿದ್ಯಾ ಅಥವಾ ನಿಮ್ಗೂ ನೋಡಿ ಅದೇನಾದ್ರು? ಇಲ್ಲ, ಖುಷಿ ಆಗುತ್ತೆ. ಒಂದೊಂದ್ಸಲ ಅಂದ್ರೆ ಮಾತಾಡೋದು ತಪ್ಪು ಅಂದ್ರೂ ಎಂಟರ್ಟೈನಿಂಗ್ ಆಗಿ ಚೆನ್ನಾಗಿ ಆಡ್ತಾರೆ. ಮನೇಲಿರೋರ್ಗೆ ಹೋಲಿಸ್ಕೊಂಡ್ರೆ ಗಿಲ್ಲಿ ಚೆನ್ನಾಗಿದೆ. ಅವ್ನು ಏನಿದೆ ಅದೊಂದು ಸ್ಟ್ರೈಟ್ ಆಗಿ ಅವ್ನ ಮುಖದ ಮೇಲೆ ಹೇಳ್ತಾನೆ. ಅದು ಅವ್ರಿಗೆ ತಗೊಳಕ್ಕಾಗಲ್ಲ, ಅದರಿಂದ ಅವ್ರಿಗೆ ಇರಿಟೇಟ್ ಫೀಲ್ ಆಗ್ಬೋದು ಏನೋ ಮೇ ಬಿ. ಎಲ್ಲರೂ ಅವ್ರ ಬೆನ್ನಿಂದೆ ಮಾತಾಡಿದ್ರೆ ಅಂದ್ರೆ ಒಂದು ಗುಂಪಲ್ಲಿ ಮಾತಾಡಿದ್ರೆ ಗಿಲ್ಲಿ ಏನ್ ಅನ್ಸುತ್ತೆ ಅದನ್ನ ಅವ್ರ ಎದುರುಗಡೆನೆ ಹೇಳ್ತಾರೆ. ಅದನ್ನ ಅವರು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಷ್ಟೇ. ಗಿಲ್ಲಿ ಕಾವ್ಯ ಅವ್ರ ಬಗ್ಗೆ ಹೇಳೋದು? ಗಿಲ್ಲಿ ಕಾವ್ಯ ಅಂದ್ರೆ Friendship ಅನ್ಸುತ್ತಾ? ಚೆನ್ನಾಗಿದೆ. ಅಂದ್ರೆ ಗಿಲ್ಲಿಗೆ ಕಾವ್ಯನ ಮೇಲೆ ಲವ್ ಇದೆಯಾ? ಇಲ್ಲ, ಅದು ಸುಮ್ಮನೆ ಆಡಿಸ್ತಾರೆ ಅಷ್ಟೇ. ಲವ್ ಏನಿಲ್ಲ ಅಂತ. ರಕ್ಷಿತಾ ಮತ್ತೆ ಗಿಲ್ಲಿ? ರಕ್ಷಿತ್ ಆಗಿರ್ಬೋದು ಅನ್ಸುತ್ತೆ, ಗಿಲ್ಲಿಗಿಲ್ಲ. ಈ ಸರಿ ವಿನ್ ಆಗೋದು ಪಕ್ಕ ಗಿಲ್ಲಿನೇನಾ? ಗಿಲ್ಲಿನೇ. ಯಾಕೆ ವಿನ್ ಆಗ್ಬೇಕು ಅವರು? ಅವರು ಮನೇಲಿ ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಮೈಂಡ್ ಗೇಮ್, ಎಂಟರ್ಟೈನಿಂಗ್ ಚೆನ್ನಾಗಿ ಆಡ್ತಾರೆ. ಆಮೇಲೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾರೆ. ಅಂದ್ರೆ ಎಲ್ಲರ ಜೊತೆ ಮಾತಾಡೋದು ಕಮ್ಮಿ, ಗಿಲ್ಲಿ ಎಲ್ಲರ ಜೊತೆನೂ ಮಾತಾಡ್ತಾರೆ. ಜಗಳ ಆಗ್ಲಿ ಮಾತಾಡೋದಾಗ್ಲಿ ಫನ್ ಆಗಲಿ. ಟಾಪ್ 5 ಅಲ್ಲಿ ಯಾರ್ಯಾರು? ಗಿಲ್ಲಿ, ಕಾವ್ಯ, ಆಮೇಲೆ ಗಿಲ್ಲಿ, ಕಾವ್ಯ, ಅಶ್ವಿನಿ ಗೌಡ, ರಕ್ಷಿತಾ, ರಘು. ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ ನಿಮ್ಗೆ? ಗಿಲ್ಲಿ. ಗಿಲ್ಲಿ ಇಷ್ಟ. ಗಿಲ್ಲಿ ಬಿಟ್ರೆ ಯಾರು ಇಷ್ಟ ಇಲ್ಲ? ಇಷ್ಟನೇ. ಕಾವ್ಯ? ಕಾವ್ಯನೂ ಇಷ್ಟ. ರಕ್ಷಿತಾ. ನಿಮ್ಗೆ? ಕಾವ್ಯ. ಗಿಲ್ಲಿ. ಯಾಕೆ ಇಷ್ಟ? ಕಾಮಿಡಿ ತುಂಬಾ ಚೆನ್ನಾಗಿರುತ್ತಲ್ಲ. ಕಾವ್ಯನ್ ಗಿಲ್ಲಿ. ಗಿಲ್ಲಿ. ವಿನರ್ ಪಕ್ಕ ಗಿಲ್ಲಿನೇನಾ? ಪಕ್ಕ. ಅಶ್ವಿನಿ ಅಂತ ಹೇಳ್ತಿದ್ದಾರೆ. ಅಶ್ವಿನಿ ಬರೀ ಜಗಳ ಆಡೋದೇ ಇರುತ್ತಲ್ಲ. ಅಶ್ವಿನಿ ಬರೀ ಜಗಳ ಆಡ್ತಾರ? ಟಾಪ್ 5 ಅಲ್ಲಿ ಯಾರು ಇರ್ತಾರೆ? ಅಂದ್ರೆ ಗಿಲ್ಲಿ, ಕಾವ್ಯ, ರಕ್ಷಿತಾ, ಅಶ್ವಿನಿ, ರಘು. ರಘು ವಿನ್ನರ್ ಅಲ್ವಾ? ಆಗ್ಬೋದು, ಬಟ್ ಚಾನ್ಸ್ ಜಾಸ್ತಿ ಓಟ್ ಇರೋದು ಗಿಲ್ಲಿಗೆ ಅಲ್ವಾ, ಅದಕ್ಕೆ ನೀವ್ ಯಾರಿಗೆ ಹಾಕ್ತೀರಾ? ಗಿಲ್ಲಿಗೆ ಹಾಕ. ಪಕ್ಕ ಗಿಲ್ಲಿಗೆನಾ? ಕಾವ್ಯ ಮತ್ತೆ ಗಿಲ್ಲಿ
ಲವ್ ಮಾಡ್ತಿದ್ದಾರೆ ಅಂತ ಇಲ್ಲ ಇಲ್ಲ ಬರೀ ಫ್ರೆಂಡ್ಶಿಪ್ ಗಿಲ್ಲಿಗೆ ಕಾವ್ಯನ್ ಮೇಲೆ ಲವ್ ಇದೆಯಾ? ಇರ್ಬೋದು. ಕಾವ್ಯನ್ಗೆ ಗಿಲ್ಲಿ ಮೇಲೆ ಇಲ್ಲ ಇಲ್ಲ ಅವ್ರು ತುಂಬಾ ಅವಾಯ್ಡ್ ಮಾಡ್ತಾರಲ್ಲ. ರಕ್ಷಿತನ್ಗೆ ಗಿಲ್ಲಿ ಮೇಲೆ ಲವ್ ಇದೆಯಾ ಹಾ ಇರ್ಬೋದು. ಅಥವಾ ಜಸ್ಟ್ ಫ್ರೆಂಡ್ಶಿಪ್ ತರ ಮಾತಾಡ್ತಾಳೆ ಅಂತ ಅನಿಸ್ತಿದ್ಯಾ? ಒಂದೊಂದ್ಸಲ ಹೇಳ್ತಾಳಲ್ಲ ನಿಮ್ ಕಂಡ್ರೆ ಇಷ್ಟ ನಮ್ಗೆ ಅಂತ ಇರ್ಬೋದು. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಗಿಲ್ಲಿ ಗಿಲ್ಲಿ ಇಷ್ಟನಾ? ಯಾಕೆ ಇಷ್ಟ ಗಿಲ್ಲಿ? ತುಂಬಾ ಕಾಮಿಡಿಯಾಗಿ ಎಲ್ಲರ ಜೊತೆ ಚೆನ್ನಾಗಿರ್ತಾನೆ ಅಂತ. ಗಿಲ್ಲಿ ಬಿಟ್ರೆ ಯಾರು ಇಷ್ಟ ನಿಮ್ಗೆ? ಕಾವ್ಯ ಕಾವ್ಯ ಇಷ್ಟ. ಗಿಲ್ಲಿ ಕಾವ್ಯ ಇಬ್ರೆ ಟಾಪ್ 5 ಅಲ್ಲಿ ಯಾರು ಇರ್ತಾರೆ ಫೈನಲ್? ಗಿಲ್ಲಿ ಕಾವ್ಯ ಧನುಷ್ ಧನುಷ್ ಧನುಷ್, ರಘು ರಘು, ರಕ್ಷಿತಾ. ರಕ್ಷಿತಾ ಮತ್ತೆ ಗಿಲ್ಲಿ ಇಬ್ರು ಲವ್ ಅಂದ್ರೆ ರಕ್ಷಿತಾಗಿ ಗಿಲ್ಲಿ ಮೇಲೆ ಲವ್ ಇದೆ ಅಂತ ಏನಾದ್ರು ಅನ್ಸುತ್ತಾ? ಹೌದು ಅನ್ಸುತ್ತೆ. ಫ್ರೆಂಡ್ಶಿಪ್ ಅಂತ ಏನು ಅನ್ಸಲ್ಲ, ಲವ್ ಇದೆ ಅಂತಾನೆ ಅನ್ಸುತ್ತೆ. ಫ್ರೆಂಡ್ಶಿಪ್ ಇದ್ರೆ ಯಾರು ಆತರ ಆಡಲ್ಲ. ಓಕೆ, ಇನ್ನ ಸುದೀಪ್ ಅವ್ರ ಜೊತೆ ರೈಟ್ ಸೈಡ್ ಯಾರು ಇರ್ತಾರೆ, ಲೆಫ್ಟ್ ಸೈಡ್ ಅಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್, ಟಾಪ್ 1 ಟಾಪ್ 2, ರನ್ನರ್ ಮತ್ತೆ ವಿನ್ನರ್? ರಘು ಗಿಲ್ಲಿ. ರಘು ಗಿಲ್ಲಿ ಗಿಲ್ಲಿ, ಫಸ್ಟ್ ರಘು ಗಿಲ್ಲಿ ಇಬ್ರು. ಫಸ್ಟ್ ಗಿಲ್ಲಿ ಸೆಕೆಂಡ್ ರಘು. ಹೌದಾ? ಟ್ರೋಫಿ ಪಕ್ಕ ಗಿಲ್ಲಿ ಅವ್ರ ಹತ್ರನೇ ಇರುತ್ತಾ? ಹೌದು ಪಕ್ಕ. ಹೌದು. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಗಿಲ್ಲಿ ಗಿಲ್ಲಿ ಬಿಟ್ರೆ ಗಿಲ್ಲಿ ಗಿಲ್ಲಿ ಒಬ್ಬರೇ ಇಷ್ಟ. ರಕ್ಷಿತಾ ಇಷ್ಟ ಅಲ್ವಾ? ಕಾವ್ಯ, ಅಶ್ವಿನಿ ಯಾರು ಇಷ್ಟ? ಈ ಸರಿ ಬಿಗ್ ಬಾಸ್ ಗೆಲ್ಲೋದು ಅವ್ರೇನಾ? ಪಕ್ಕ.